ಓಂ ನಮೋ ಭಗವತೆ ಪರಾಯ ಕಾಲಾಯ. ನಮೋ ಭಗವತೆ ಕಾಲರೂಪಿಣ್ಯೈ ದುರ್ಗಾಯೈ. ನಮಃ ಕಾಲಜೀವಗುಣಾದೀನಾಂ ಅಭಿಮಾನಿನೇ ಚತುರ್ಮುಖಾಯ. ನಮಃ ಸರ್ವೇಭ್ಯೋ ದೇವೇಭ್ಯಃ ದೇಶಕಾಲಾಭಿಮಾನಿಭ್ಯಃ. ಶ್ರೀ ಗುರುಭ್ಯೋ ನಮಃ. ಸರ್ವೇಭ್ಯಃ ಶ್ರೋತೃಭ್ಯಃ ಸಕುಟುಂಬೇಭ್ಯಃ ಸಪರಿವಾರೇಭ್ಯಃ ಮಕರ ಸಂಕ್ರಾಂತಿ ಪರ್ವಣಃ ಶುಭಾಶಯಾಃ. ಇದಾನೀಂ ವ್ಯಾಹ್ರಿಯಂತೆ. ಭಗವತಃ ಪ್ರತ್ಯಕ್ಷದೈವತಸ್ಯ ಸೂರ್ಯದೇವಸ್ಯ ಅಂತರ್ಯಾಮಿ ಯೋಯಂ ಕಾಲನಾಮ ಭಗವಾನ್ ಪರಃ ಕಾಲ ಇತಿ ಗೀಯತೆ. ತಸ್ಯ ಕೃಷ್ಣರೂಪೇಣ ಅಸ್ಯಾಂ ಜಗತಿ ಅವತೀರ್ಣಸ್ಯ ನೈಕವಿಧಾನ್ ಮಹಿಮಾ ವಿಶೇಷಾನ್ ವರ್ಣಯತಿ ಭೀಷ್ಮಃ. ತತ್ರ ಅಯಂ ಪ್ರಥಮೇ ಸ್ಕಂಧೆ ದ್ವಿತೀಯೇ ಸಪ್ತಮೇ ನವಮೇ ಅಧ್ಯಾಯೇ ಸಪ್ತಚತ್ವಾರಿಂಶಃ ಶ್ಲೋಕಃ. ಎಲ್ಲ ಶ್ರೋತೃಗಳಿಗೂ ಅವರ ಕುಟುಂಬಕ್ಕೂ ಕೂಡ ಮಕರ ಸಂಕ್ರಾಂತಿ ಪರ್ವದ ಶುಭಾಶಯಗಳು. ಭಾಗವತದ 1ನೇ ಸ್ಕಂದದ 9ನೇ ಅಧ್ಯಾಯದ 47ನೇ ಶ್ಲೋಕ ಇವತ್ತು ನಡೆಯಬೇಕಾದದ್ದು. ಲಲಿತ ಗತಿ ವಿಲಾಸ ವಲ್ಗುಹಾಸ ಪ್ರಣಯ ನಿರೀಕ್ಷಣ ಕಲ್ಪಿತೋರು ಮಾನಾಹ ಕೃತಮನುಕೃತವತ್ಯಃ ಉನ್ಮದಾಂಧಾಃ ಪ್ರಕೃತಿ ಮಗುಹು ಕಿಲ ಯಸ್ಯ ಗೋಪವಧ್ವಃ ಅಂತ ಆ ಭಗವಂತನ ಮತ್ತೆ ಎಲ್ಲ ಭಾಗವತರ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ ಭೀಷ್ಮರು. ಈ ಗೋಪಸ್ತ್ರೀಯರು ಏಕಾಂತದಲ್ಲಿ ಕೃಷ್ಣನ ಜೊತೆಗೆ ವಿಹಾರ ಮಾಡ್ತಿದ್ದಾಗ ಆ ಕೃಷ್ಣನ ನಡಿಗೆ, ಆತ ತೋರಿಸಿದ ವಿಲಾಸ, ಮಂದಹಾಸ ಮತ್ತೆ ಪ್ರೇಮಪೂರ್ಣವಾದಂಥ ಆತನ ನೋಟ, ಇವೆಲ್ಲವನ್ನು ಕೂಡ ಅವರು ನೋಡಿ ಸಂತೋಷಪಟ್ಟರು. ಮತ್ತೆ ತಾವು ಕೂಡ ಅವನಿಗೆ ಅನುಸಾರವಾಗಿ ವರ್ತಿಸಿದರು. ಅವನೇನು ಲೀಲೆಗಳನ್ನು ತೋರಿಸಿದ್ದಾನೆ ಅಂಥ ಲೀಲೆಗಳನ್ನು ತಾವು ಕೂಡ ಅನುಕರಿಸಿದರು. ಆನಂದದಿಂದ ಮೈಮರೆತು ಕುರುಡಾದರು, ತಮ್ಮನ್ನು ತಾವೇ ಮರೆತರು, ಸ್ವರೂಪಾನಂದವನ್ನೇ ಪಡೆದರು ಅಂತ ಆ ಶ್ಲೋಕದ ವರ್ಣನ. ನಮಗೆ ಗೊತ್ತಿರುವಂತೆ ಭಗವಂತನಿಗೆ ಅನೇಕ ರೀತಿಯ ಭಕ್ತರಿದ್ದಾರೆ. ಪತಿತ್ವೇನ ಶ್ರೇಯೋಪಾಸ್ಯ ಬ್ರಹ್ಮಣಾಮೇ ಪಿತೇತಿಹ. ಭಾಗವತ ತಾತ್ಪರ್ಯದಲ್ಲಿ ಮುಂದೆ ಆ ಸಂಗತಿ ಬರೋದಿದೆ. ಲಕ್ಷ್ಮೀದೇವಿ ಆತನನ್ನು ಗಂಡ ಅಂತ ಉಪಾಸನೆ ಮಾಡ್ತಾಳೆ. ಚತುರ್ಮುಖ ಆತನನ್ನು ತನ್ನ ತಂದೆ ಅಂತ ಉಪಾಸನೆ ಮಾಡ್ತಾನೆ. ಮತ್ತು ಇನ್ನು ಕೆಲವು ದೇವತೆಗಳು ಆತನನ್ನು ಅಜ್ಜ ಅಂತ ಉಪಾಸನೆ ಮಾಡ್ತಾರೆ. ಶ್ವಶುರತ್ವೇನ ಉಳಿದ ಕೆಲವು ದೇವತಾಸ್ತ್ರೀಯರು ತಮ್ಮ ಮಾವ ಅಂತ ಕೆಲವು ದೇವತಾಸ್ತ್ರೀಯರು ಉಪಾಸನೆ ಮಾಡ್ತಾರೆ. ಮೂಲಭೂತ ಗುರು ಸರ್ವಜನಾನಾಂ ಪುರುಷೋತ್ತಮ. ಎಲ್ಲ ಜನರಿಗೂ ಆತ ಹೇಗೆ ಉಪಾಸನೆಗೆ ಯೋಗ್ಯ ಆಗ್ತಾನೆ, ನಾವು ಆತನನ್ನು ಹೇಗೆ ಉಪಾಸನೆ ಮಾಡಬೇಕು ಅಂದರೆ ಮೂಲಭೂತ ಗುರು ಸರ್ವಜನಾನಾಂ, ಸಮಸ್ತ ಪ್ರಪಂಚಕ್ಕೂ ಕೂಡ ಆತ ಮೂಲಭೂತ ಗುರುವಾಗಿದ್ದಾನೆ. ಪ್ರಪಿತಾಮಹೋಮೇ ಭಗವಾನ್ ಇತಿ ಸರ್ವಜನಸ್ಯತು. ಈ ಭಗವಂತ ನನ್ನ ಪ್ರಪಿತಾಮಹ ಅಂತ ಪ್ರತಿಯೊಬ್ಬರು ಕೂಡ ಉಪಾಸನೆ ಮಾಡಬೇಕು.
ಇದು ಭಾಗವತ ತಾತ್ಪರ್ಯದಲ್ಲಿ ಬರುವಂಥ ಒಂದು ಸಂಗತಿ. ಜಾರತ್ವೇನ ಅಪ್ಸರ ಸ್ತ್ರೀಣಾಂ, ಕೆಲವು ಅಪ್ಸರ ಸ್ತ್ರೀಯರು, ಎಲ್ಲರೂ ಅಲ್ಲ, ಊರ್ವಶಿ ಮೊದಲಾದ ಅಪ್ಸರ ಸ್ತ್ರೀಯರಿಗೂ ಈ ಅಧಿಕಾರ ಇಲ್ಲ, ಈ ಅವಕಾಶ ಇಲ್ಲ. ಕೆಲವೇ ಜನ ಅಪ್ಸರ ಸ್ತ್ರೀಯರು ಭಗವದ್ಭರ್ತೃತಾಯೋಗ್ಯ ಕಾಶ್ಚಿದ್ ಅಪ್ಸರಸ ಸ್ತ್ರೀಯ, ಮುಂದೆ ಅದೆಲ್ಲ 11ನೇ ಸ್ಕಂದ 10ನೇ ಸ್ಕಂದದಲ್ಲಿ ಬರೋದಿದೆ. ಭಗವಂತನನ್ನು ಗಂಡ ಅಂತ ಉಪಾಸನೆ ಮಾಡಲಿಕ್ಕೆ ಯೋಗ್ಯರಾದಂಥವರು ಕೆಲವೇ ಅಪ್ಸರ ಸ್ತ್ರೀಯರಿದ್ದಾರೆ. ತದನ್ಯಾಸ ಮಹಾನ್ ದೋಷ ಭಗವದ್ಭರ್ತೃತಾ ಸ್ಮೃತವು. ಉಳಿದೆಲ್ಲ ದೇವತಾ ಸ್ತ್ರೀಯರು, ಉಳಿದೆಲ್ಲ ಅಪ್ಸರ ಸ್ತ್ರೀಯರು, ಮತ್ಯಾರೇ ಪಿತೃಗಣದ, ಮತ್ತು ಋಷಿಗಣದ, ಚಕ್ರವರ್ತಿಗಣದ, ಮನುಷ್ಯಗಣದ ಸ್ತ್ರೀಯರು, ಇವರೆಲ್ಲ ಭಗವಂತನನ್ನು ಭರ್ತೃ ಅಂತ ಉಪಾಸನೆ ಮಾಡುವಂತೆ ಶಾಸ್ತ್ರ ಹೇಳಲಿಲ್ಲ, ಅವ್ರಿಗೆ ಅವಕಾಶ ಇಲ್ಲ. ಮಹಾನ್ ದೋಷ ಭಗವದ್ಭರ್ತೃತಾ ಸ್ಮೃತವು. ಉಳಿದವರೇನಾದರೂ ಹಾಗೆ ಮಾಡಿದರೆ ಅವರಿಗೆ ದೊಡ್ಡ ಪಾಪ ಇದೆ ಅಂತ ಶಾಸ್ತ್ರ ವರ್ಣನೆ ಮಾಡಿದೆ. ಆದ್ದರಿಂದ ಇಲ್ಲಿ ಹೇಳಿರುವುದೇನಿದೆ, ಕೆಲವೇ ಜನ ಗೋಪಸ್ತ್ರೀಯರ ಒಂದು ವರ್ಣನ. ಗೋಪಸ್ತ್ರೀಯರು ಅನೇಕ ಜನ ಇದ್ದರು ಆ ನಂದಗೋಕುಲದಲ್ಲಿ, ಬೃಂದಾವನದಲ್ಲಿ. ಅದರಲ್ಲಿ ಕೆಲವರು ಭಗವಂತನನ್ನು ಹೀಗೆ ಉಪಾಸಿಸ್ತಾ ಇದ್ದರಷ್ಟೆ. ಇದಕ್ಕೆ ಏನೇನು ವ್ಯಾಖ್ಯಾನ ಮಾಡಿದ್ದಾರೆ ಬೇರೆ ಬೇರೆಯವರು ಅಂತ ಅನ್ನೋದನ್ನು ಈಗ ನೋಡೋಣ. ಇದು 47ನೇ ಶ್ಲೋಕ, ಕೆಲವು ಕಡೆ ಇದು 40ನೇ ಶ್ಲೋಕ ಅಂತ ಕೂಡ ವರ್ಣಿತ ಆಗಿದೆ. ತದೀಯೈಹಿವ ಕಲ್ಪಿತ ಉರುಮಾನ ಪೂಜಾ. ಭಗವಂತನಿಗೆ ಇವರು ಪೂಜೆ ಮಾಡ್ತಾಯಿದ್ರು, ಈ ದೇವತಾ, ಈ ಅಪ್ಸರ ಸ್ತ್ರೀಯರು ಪೂಜೆ ಮಾಡ್ತಾಯಿದ್ರು. ಅವನು ತೋರಿಸಿದಂಥ ನಡಿಗೆ, ಅವನು ತೋರಿಸಿದಂಥ ನಗು, ಮಂದಹಾಸ ಇತ್ಯಾದಿಗಳನ್ನು ಗಮನಿಸಿ ಆತನನ್ನು ಅವರು ಪೂಜೆ ಮಾಡ್ತಾಯಿದ್ರು. ಉತ್ಕಟೇನ ಮದೇನ ಅಂಧಾಹ. ಆ ಭಗವಂತನಲ್ಲಿ ಅವರು ತೋರಿಸಿದಂಥ ಪ್ರೇಮ ಮತ್ತು ಕಾಮಗಳ ಕಾರಣದಿಂದ ಅವರು ಕುರುಡರಾಗಿ ಹೋಗಿದ್ದರು. ಉಳಿದು ಯಾವ ಜಗತ್ತು ಕೂಡ ಅವರಿಗೆ ಕಾಣದಂತಾಗಿತ್ತು. ಅವನಲ್ಲೇ ಆತನ ಒಂದೇ ಒಂದು ಮನಸ್ಸು ನೆಟ್ಟು ಹೋಗಿತ್ತು. ಅವನೇನು ಗೋವರ್ಧನ ಪರ್ವತ ಮೊದಲಾದವುಗಳನ್ನ ಎತ್ತಿದ, ಲೀಲೆಗಳನ್ನೆಲ್ಲ ತೋರಿಸಿದ, ಆ ಲೀಲೆಗಳನ್ನೆಲ್ಲ ಇವರು ಅನುಕರಣೆ ಮಾಡಿದರು. ಗೋವರ್ಧನೋದ್ಧರಣಾಧಿಕಂ ಅನುಕೃತವತ್ಯ ಅಂತ ಶ್ರೀಧರಿಯ ವ್ಯಾಖ್ಯಾನ. ಅಂಥ ಭಗವಂತನಲ್ಲಿ ನನಗೂ ಕೂಡ ಆಸಕ್ತಿ ಇರಲಿ. ಯಾವ ಭಗವಂತನನ್ನು ಆರಾಧನೆ ಮಾಡಿ ಅವರೆಲ್ಲ ತಮ್ಮ ತಮ್ಮ ಗತಿಯನ್ನು ಹೊಂದಿದರೋ, ಮುಂದೆ ಹೊಂದುವವರಿದ್ದಾರೋ ಅಂಥವನಲ್ಲಿ ನನಗೂ ಕೂಡ ಆಸಕ್ತಿ ಇರಲಿ ಅಂತ ಆ ಭೀಷ್ಮ ಕೇಳ್ತಿದ್ದಾನೆ. ಇಲ್ಲಿ ಮಾನ ಅಂತಿದೆ. ಮಾನ ಅಂದರೆ ಪೂಜೆ ಅಂತ ಅರ್ಥ. ಅವರು ಭಗವಂತನಿಗೆ ಸಲ್ಲಿಸಿದಂಥ ಪೂಜೆ, ಆ ಗೋಪಸ್ತ್ರೀಯರೆಲ್ಲ ಭಗವಂತನಿಗೆ ಪೂಜೆ ಸಲ್ಲಿಸ್ತಾ ಇದ್ರು. ಅಂಥವರು ಅವನ ಲೀಲೆಗಳನ್ನು ಕೂಡ, ಪೂತನಾ ನಿರಾಸಾಧಕ ಅಂತ ಇನ್ನೊಬ್ಬರು ಬರೀತಾರೆ, ಶ್ರೀಧರರು ಬರೀತಾರೆ. ಯಾವುದೇ ಲೀಲೆ ಇರಲಿ, ಗೋವರ್ಧನ ಪರ್ವತ ಎತ್ತಿದ್ದು, ಪೂತನೆಯನ್ನು ಸಂಹರಿಸಿದ್ದು, ಇವೆಲ್ಲವನ್ನು ಕೂಡ ಅವರು ಅನುಕರಿಸ್ತಾ ಇದ್ರು. ಪ್ರಕೃತಿ ಮಗಮನ್ ಅಂತಿದೆ. ತಮ್ಮ ತಮ್ಮ ಪ್ರಕೃತಿಯನ್ನು ಹೊಂದಿದ್ರು ಅವರು, ಆ ಭಗವಂತನ ಪ್ರಕೃತಿಯನ್ನೇ ಹೊಂದಿದ್ರು. ಅದಕ್ಕೆ ಶ್ರೀಧರರು ಬರೀತಾರೆ, ಯಸ್ಯ ಪ್ರಕೃತಿಂ ಸ್ವರೂಪ ಮಗವನ್. ಆ ಭಗವಂತನ ಸ್ವರೂಪವನ್ನೇ ಇವರು ಹೊಂದಿಬಿಟ್ರು ಅಂತ, ಭಗವಂತನ ಅಭೇದವನ್ನೇ ಹೊಂದಿಬಿಟ್ರು ಅಂತ ಅದ್ವೈತದಲ್ಲಿ ಅದಕ್ಕೆ ಅರ್ಥ ಆಗ್ತದೆ. ಅದಕ್ಕೆ ವೀರರಾಘವರ ವ್ಯಾಖ್ಯಾನದಲ್ಲಿ ಯಸ್ಯ ಪ್ರಕೃತಿಂ ಸ್ವಭಾವಂ ಸಾಧರ್ಮ್ಯ ಮಗವನ್, ಅವರು ಭಗವಂತನೇ ಆಗಲಿಲ್ಲ, ಆದರೆ ಭಗವಂತನ ಸಮಾನತೆಯನ್ನು ಪಡೆದರು ಅಂತ ಅರ್ಥ ಹೇಳ್ತಾರೆ ವೀರರಾಘವರ ವ್ಯಾಖ್ಯಾನದಲ್ಲಿ. ವಿಜಯಧ್ವಜರು ಯಾದವಾರ್ಯರು ಏನು ಹೇಳ್ತಾರೆ ಅಂತ ಅನ್ನೋದನ್ನು ಮುಂದೆ ನೋಡೋಣ. ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ಪ್ರಕೃತಿ ಅಂದರೆ ಸ್ವರೂಪ ಅಂತಲೇ ಅರ್ಥ ಇದೆ. ಇಲ್ಲಿ ನಾವು ನೋಡ್ತಿರುವ ರಾಧಾಕೃಷ್ಣ ವ್ಯಾಖ್ಯಾನ ಮತ್ತು ಶ್ರೀಧರರ ವ್ಯಾಖ್ಯಾನ ಇವೆರಡೂ ಕೂಡ ಅದ್ವೈತ ಸಂಪ್ರದಾಯದ ವ್ಯಾಖ್ಯಾನಗಳು. ವೀರರಾಘವರದು ವಿಶಿಷ್ಟಾದ್ವೈತ ಸಂಪ್ರದಾಯದ ವ್ಯಾಖ್ಯಾನ, ಯಾದವಾರ್ಯರದು ಮತ್ತು ವಿಜಯಧ್ವಜರದು ನಮ್ಗೆ ಗೊತ್ತಿರುವಂತೆ ಇದು ದ್ವೈತ ಸಂಪ್ರದಾಯದ, ಮಾಧ್ವ ಸಂಪ್ರದಾಯದ ವ್ಯಾಖ್ಯಾನಗಳು. ಇದಕ್ಕಿನ್ನ ಯಾದವಾರ್ಯರು ಮತ್ತು ವಿಜಯಧ್ವಜರು ಏನು ಅರ್ಥ ಹೇಳ್ತಾರೆ ಅಂತನ್ನುವುದನ್ನು ನಾವು ನೋಡಬೇಕಾಗಿದೆ. ಮತ್ತು
ಆ ಗೋಪಸ್ತ್ರೀಯರು ಆತನ ಲೀಲೆಯನ್ನು ಅನುಕರಣೆ ಮಾಡಿದರು ಅಂತ ಬಂತಲ್ಲ, ಭಾಗವತದಲ್ಲಿ ಅದು ಎಲ್ಲಿದೆ ಅಂತ ಕೂಡ ನಾವು ಈಗ ಒಂದು ಬಾರಿ ಗಮನಿಸಬೇಕು. ಮಂದಸ್ಮಿತ ಅಂದರೆ ಮಂದಹಾಸ, ಮತ್ತು ಪ್ರಣಯೇನ ನಿರೀಕ್ಷಣ, ಪ್ರೇಮಪೂರ್ವಕವಾದಂಥ ನೋಟ, ಇವುಗಳ ಮೂಲಕ ಅವರು ಕೂಡ ಆ ಭಗವಂತನಿಗೆ ಪೂಜೆ ಮಾಡಿದರು. ನಾವು ಪೂಜೆ ಮಾಡುವಾಗ ಆತನಿಗೆ ಅಭಿಷೇಕ ಮಾಡ್ತೇವೆ, ಮತ್ತು ಪುಷ್ಪ, ತುಳಸಿ ಇತ್ಯಾದಿಗಳನ್ನು ನಾವು ಸಮರ್ಪಣೆ ಮಾಡ್ತೀವಿ, ಹಾರಗಳನ್ನು ಸಮರ್ಪಣೆ ಮಾಡ್ತೀವಿ, ನೈವೇದ್ಯ ಮಂಗಳಾರತಿಗಳನ್ನು ಸಮರ್ಪಣೆ ಮಾಡ್ತೀವಿ. ಇವರು ಮಾಡಿದ್ದು ಲಲಿತ ಗತ್ಯಾದಿಭಿ ಕೃಷ್ಣೇ ಕಲ್ಪಿತಂ ಸಮರ್ಪಿತಂ ಉರುಮಾನಂ ಮಹಾಪೂಜಾ. ಅವರು ಕೃಷ್ಣನಿಗೆ ಮಾಡಿದ ಮಹಾಪೂಜೆ ಯಾವುದು ಅಂದರೆ ಕೃಷ್ಣನ ಸುತ್ತಲೂ ಅವರು ಸಂಚಾರ ಮಾಡಿದರು. ತಮ್ಮ ಮನೋಹರವಾದಂಥ ನಡಿಗೆಯನ್ನು ಆತನಿಗೆ ತೋರಿಸಿದರು. ಕೆಲವರು ನರ್ತನ ಮಾಡಿದರು, ಕೆಲವರು ಕೇವಲ ನಡೆದರು. ರಾಸಕ್ರೀಡೆ ನಡೆದಿದೆಯಲ್ಲ, ಆ ರಾಸಕ್ರೀಡೆ ಸಂದರ್ಭದಲ್ಲಿ ಕೆಲವರು ನರ್ತನವೇ ಮಾಡಿದ್ದು ನಮ್ಗೆ ಗೊತ್ತಿದೆ. ಹೀಗೆ ಸುಂದರವಾದಂಥ ನಡಿಗೆ. ಇನ್ನು ಆ ಕೃಷ್ಣನ ಕಡೆಗೆ ಅವರು ತೋರಿಸುವಂಥ ಪ್ರೇಮಪೂರ್ಣವಾದಂಥ ನೋಟ, ಸ್ತ್ರೀ ಸಹಜವಾದಂಥ ಹಾವಭಾವಗಳು, ಇವುಗಳನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡಿದರು. ಇವನ್ನೆಲ್ಲ ಅರ್ಪಣೆ ಮಾಡಿ ಆ ಮೂಲಕ ಕೃಷ್ಣನಿಗೆ ಪೂಜೆಯನ್ನು ಸಲ್ಲಿಸಿದರು ಅಂತ ಅದರ ಅರ್ಥ. ಆದ್ದರಿಂದ ಅವರಿಗೊಂದು ಮದ ಬಂದಿತ್ತು. ಹೀಗೆ ಭಗವಂತನನ್ನು ನಾವು ಪೂಜಿಸ್ತಾ ಇರೋದರಿಂದ ನಾವು ಶ್ರೇಷ್ಠರಾಗಿದ್ದೇವೆ ಅಂತ ಮದ ಕೆಲವರಿಗೆ. ಇನ್ನು ಕೆಲವರಿಗೆ ಆತ್ಮವಿಶ್ವಾಸ. ಇಲ್ಲಿ ಮದ ಅಂದರೆ ದುರಹಂಕಾರ, ಸೊಕ್ಕು ಅಂತಲೇ ಅರ್ಥ ಏನಾಗಬೇಕಾಗಿಲ್ಲ. ಒಂದು ಆತ್ಮವಿಶ್ವಾಸ, ಆ ಭಗವಂತನಲ್ಲೇ ಮನಸ್ಸು ನೆಟ್ಟು ಹೋಗಿದ್ದರಿಂದ ಆ ಒಂದು ಧೈರ್ಯ, ಆತ್ಮವಿಶ್ವಾಸ ಅಂತ ಹೇಳ್ತೀವಿ, ಅದು ಕೂಡ ಇಲ್ಲಿ ಮದ ಆಗ್ಬೋದು. ಅದರಿಂದ ಅವರು ಕುರುಡಾಗಿ ಹೋಗಿದ್ರು. ಈ ಜಗತ್ತು ಯಾವುದು ಕೂಡ ಅವರಿಗೆ ಬೇಡವಾಗಿತ್ತು. ಅವನ ಅನೇಕ ಲೀಲೆಗಳನ್ನು ಅವರು ಅನುಕರಿಸಿದರು. ಪ್ರಕೃತಿ ಅನುಹು ಕಿಲ ಯಸ್ಯ ಗೋಪವಧ್ವ. ಅವರು ಈ ಜಡ ಶರೀರವನ್ನು ಬಿಟ್ಟು ಮುಂದೆ ಮೋಕ್ಷವನ್ನೇ ಪಡೆದರು. ಪ್ರಕೃತಿ ಮಗು ಕಿಲ. ಅಂಥ ಕೃಷ್ಣನಲ್ಲಿ ನಮಗೂ ಕೂಡ ಮನಸ್ಸು ನಿಲ್ಲಲಿ ಅಂತ ಹೇಳಿದ್ದು ವಿಜಯಧ್ವಜರ ವ್ಯಾಖ್ಯಾನ. ಯಾದವಾರ ಹೇಳ್ತಾರೆ, ಕಾಮೇನಾಪಿ ಸ್ವಾತ್ಮಾನಂ ಧ್ಯಾಯತಾ ಮುಕ್ತಿಂ ದದಾತಿ. ಭಗವಂತ ಗೋಪಸ್ತ್ರೀಯರು ತನ್ನನ್ನು ಕಾಮದಿಂದ, ಪ್ರೇಮದಿಂದ ಆರಾಧನೆ ಮಾಡಿದರೂ ಕೂಡ ಅವರಿಗೆ ಮುಕ್ತಿ ಕೊಟ್ಟನಲ್ಲ. ಹಾಗಿದ್ದಾಗ ತಮ್ಮ ತಮ್ಮ ವರ್ಣಕ್ಕನುಸಾರವಾಗಿ, ಆಶ್ರಮಕ್ಕನುಸಾರವಾಗಿ ಏನು ಧರ್ಮಗಳಿವೆ, ಆ ಧರ್ಮಗಳ ಮೂಲಕ ಭಗವಂತನನ್ನು ಆರಾಧನೆ ಮಾಡಿದರೆ ಮುಕ್ತಿ ಕೊಡ್ತಾನೆ ಅಂತ ಇನ್ನೇನು ಹೇಳಬೇಕಾಗಿದೆ. ಈ ಒಂದು ಅಭಿಪ್ರಾಯವನ್ನು ಹೇಳ್ತಾರೆ ದಲಿತ ಗತಿ ಅಂತ. ಅದನ್ನೇ ತಿಳಿಸ್ತಾ ಇದ್ದಾರೆ. ಲಲಿತ ಅಂದರೆ ಮನೋಹರವಾದದ್ದು, ಗತಿ ಅಂದರೆ ವಿಲಾಸ, ಇದೆಲ್ಲ ರಾಸಕ್ರೀಡೆ. ವಲ್ಗುಹಾಸ ಅಂದರೆ ಸುಂದರವಾದಂಥ ನಗು. ಪ್ರಣಯೇನ ಸ್ನೇಹೇನ ನಿರೀಕ್ಷಣಂ ತೈಹಿ ಆತ್ಮೀಯೈಹಿ ತದೀಯೈವಾ ಕಲ್ಪಿತ ಉರುಮಾನಃ ಪೂಜಾ ಯಸ್ಯಾಸ. ವಿಜಯಧ್ವಜರ ವ್ಯಾಖ್ಯಾನಕ್ಕಿಂತ ಒಂದು ರೀತಿಯ ಯಾದವಾರ್ಯರ ವ್ಯಾಖ್ಯಾನ ವಿಶಿಷ್ಟವಾಗಿದೆ. ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಸುಲಲಿತ ಭಾಗವತದಲ್ಲಿ 47ನೇ ಶ್ಲೋಕಕ್ಕೆ ಅನುವಾದ ಮಾಡಿರುವುದೇನಿದೆ ಅದು ಯಾದವಾರ್ಯರ ವ್ಯಾಖ್ಯಾನವನ್ನು ನೋಡಿ ಮಾಡಿದ್ದದು. ಅದಕ್ಕಾಗಿ ಅರ್ಥನ ಮಾಡಿದ್ದಾರೆ. ಕೃಷ್ಣನ ಸುಂದರವಾದ ನಡಿಗೆ, ವಿಲಾಸ, ಮಂದಹಾಸ, ಪ್ರಣಯ, ಕಟಾಕ್ಷಗಳಿಂದ ತಾವು ಉಬ್ಬಿ ಹೋಗಿ ಅವನಿಗೆ ತಾವು ಕೂಡ ಸುಂದರ ನಡಿಗೆ ಮೊದಲಾದವುಗಳನ್ನು ಮಾಡಿ ತೋರಿಸಿ ಆತನನ್ನು ಆರಾಧಿಸಿದರು ಅಂತಿದೆಯಲ್ಲ. ಈ ವ್ಯಾಖ್ಯಾನ ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಬಂದಿಲ್ಲ, ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಬಂದಿದೆ. ಇವಿಷ್ಟು ಸಂಗತಿಗಳು, ಸುಂದರವಾದ ನಡಿಗೆ, ವಿಲಾಸ ತೋರಿಸುವುದು, ಮಂದಹಾಸ, ಪ್ರೇಮಪೂರ್ವಕವಾದ ನೋಟ, ಇವೆಲ್ಲವೂ ಕೂಡ ಆತ್ಮೀಯೈಹಿ ತದೀಯೈರ್ವ. ಸ್ವಯಂ ಗೋಪಸ್ತ್ರೀಯರು ಕೂಡ ಅದನ್ನು ಮಾಡಿದರು. ತದೀಯೈರ್ವ, ಕೃಷ್ಣನದು ಕೂಡ ಅದಿತ್ತು. ಕೃಷ್ಣನು ಅದನ್ನು ಮಾಡಿದ್ನಲ್ಲ, ಈ ಗೋಪಸ್ತ್ರೀಯರಿಗೆ ಮಾಡಿ ತೋರಿಸಿದ್ನಲ್ಲ. ಅವರ ಎದುರಿಗೆ ಮನೋಹರವಾಗಿ ನಡೆದು ಬಂದ, ಸಿಂಹದಂತೆ, ಆನೆಯಂತೆ, ಮದಗಜದಂತೆ ನಡೆದು ಬಂದ.
ಮತ್ತು ಅವರೆದುರಿಗೆ ಅವನು ವಿಲಾಸವನ್ನು ತೋರಿಸಿದ, ಮಂದಹಾಸ ತೋರಿಸಿದ. ಏನು ವಿಷ್ಣು ಸಹಸ್ರನಾಮದಲ್ಲಿ ಪುಷ್ಪಹಾಸ ಅಂತ ಹೇಳ್ತಾರೆ, ತನ್ನ ಹೂನಗೆಯನ್ನು ಅವ್ರ ಕಡೆ ಬೀರಿದ. ಮತ್ತು ಪ್ರೇಮಪೂರ್ವಕವಾಗಿ ಅವರನ್ನು ನೋಡಿದ, ನೋಟದಿಂದಲೇ ಅವರನ್ನು ಆತ ಗೆದ್ದ. ಹೀಗೆ ಕೃಷ್ಣನದು ಇವೆಲ್ಲವೂ ಇವೆ, ಹಾಗೆ ಗೋಪಸ್ತ್ರೀಯರಿಗೂ ಇವೆಲ್ಲ ಇವೆ. ಇದರಿಂದ ಅದೇನಾಯಿತು, ಕೃಷ್ಣ ಯಾವುದನ್ನು ಮಾಡಿದ ಅದನ್ನು ಇವರೂ ಮಾಡಿದರು, ಇವರು ಯಾವುದನ್ನು ಮಾಡಿದರೋ ಅದನ್ನು ಕೃಷ್ಣನೂ ಕೂಡ ಮಾಡಿದ. ಆದ್ದರಿಂದ ಈ ಕೃಷ್ಣನಿಗೆ ಇವರು ಪೂಜೆ ಮಾಡಿದ ಹಾಗಾಯಿತು, ಕೃಷ್ಣ ಇವರಿಗೆ ಮಾನವನ್ನು ಮಾಡಿದ ಹಾಗಾಯಿತು. ಮಾನ ಅಂದರೆ ಪೂಜೆ ಅಂತ ಅರ್ಥ ಇದೆ. ಕೃಷ್ಣ ಪರದೈವವಾದ್ದರಿಂದ ಆತನಿಗೆ ಭಕ್ತರಾದಂಥ ಗೋಪಸ್ತ್ರೀಯರು ಮಾಡಬೇಕಾದ ಪೂಜೆ ಅಂದರೆ ಇದು ಸರಿ. ಭಗವಂತ ತನ್ನ ಭಕ್ತರಿಗೆ ಪೂಜೆ ಮಾಡಬೇಕಾಗಿಲ್ಲ, ಅವರಿಗೆ ಮಾನ ಅಂದರೆ ಗೌರವ, ಪ್ರೀತಿ, ಮೆಚ್ಚುಗೆ, ಅಡ್ಮೈರ್ ಅಂತ ನಾವೇನಂತೀವಿ ಅದು. ಒಬ್ಬ ಸುಂದರವಾದಂಥ ಕಲೆಯನ್ನು ಪ್ರದರ್ಶನ ಮಾಡಿದರೆ ವೇದಿಕೆಯ ಮೇಲೆ, ಉಳಿದವರೆಲ್ಲ ಆತನನ್ನು ಮೆಚ್ಚುತ್ತಾರೆ. ಆ ಥರದೊಂದು ಮೆಚ್ಚುಗೆ ಇವರು ಮಾಡಿದ್ದನ್ನು ನೋಡಿ ಆತ ಮೆಚ್ಚಿದ. ತಾನೂ ಕೂಡ ಆತನ ಮಾಡಿ ಅವರನ್ನು ಉಬ್ಬಿಸಿದ. ಇವರು ಮಾಡ್ತಾ ಇದ್ದಾರೆ, ಶೃಂಗಾರ ಪ್ರದರ್ಶಕವಾದಂಥ ಎಲ್ಲ ರೀತಿಯಾದ ಹಾವಭಾವಗಳನ್ನು ಇವರು ಮಾಡ್ತಿದ್ದಾರೆ. ಅವನು ಕಲ್ಲು ವಿಗ್ರಹದಂತೆ ನಿಂತ್ಕೊಂಡಿದ್ರೆ ಇವರಿಗದು ಸಂತೋಷ ಕೊಡ್ತಿರಲಿಲ್ಲ. ಅದು ಕಾಮಪೂರ್ಣವಾದ ಭಕ್ತಿ, ಪ್ರೇಮಪೂರ್ಣವಾದ ಭಕ್ತಿ. ಆದ್ದರಿಂದ ಸತಿಪತಿಗಳಲ್ಲಿ, ಪ್ರೇಯಸಿ ಪ್ರಿಯಕರರಲ್ಲಿ ಪರಸ್ಪರವಾದಂಥ ಸಹಕಾರ ಇದ್ದರೆ ಮಾತ್ರ ಅಂಥದ್ದೊಂದು ಪ್ರೇಮ, ಅಂಥದ್ದೊಂದು ಕಾಮ ಅದು ಮುಂದುವರಿತದೆ. ಆದ್ದರಿಂದ ಇವರು ಅವನಿಗೆ ಪೂಜೆ ಮಾಡಿದರು, ಅವನು ಇವರನ್ನು ಉಬ್ಬಿಸಿದ, ಹಿಗ್ಗಿಸಿದ. ಅವನು ಇವರಿಗೆ ಮಾನ ಮಾಡಿದ, ಇವರು ಅವನಿಗೆ ಮಾನ ಮಾಡಿದರು ಅಂತ ಅರ್ಥ. ಅದು ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಕಾಣೋದಿಲ್ಲ, ಬೇರೆ ಕಡೆಯಲ್ಲೂ ಕಾಣಿಸೋದಿಲ್ಲ, ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಮಾತ್ರ ಕಾಣಿಸ್ತದೆ. ಆದ್ದರಿಂದ ಅವರಿಗೆ ಭಗವಂತನೇ ಅವರನ್ನು ಮೆಚ್ಚಿದ್ರಿಂದ ಇವರ ನಡಿಗೆ, ಇವರ ವಿಲಾಸ ಇದೆಲ್ಲವನ್ನು ಕೂಡ ಆತನೇ ಮೆಚ್ಚಿ ಅವರನ್ನು ಸ್ವೀಕಾರ ಮಾಡಿದ್ರಿಂದ ಅವರಿಗೆ ಮದ, ಸಂತೋಷ, ಹಿಗ್ಗು ಅದು ಬಂದಿತ್ತು. ಕೃಷ್ಣ ಮಾಡಿದಂಥ ಎಲ್ಲ ಲೀಲೆಗಳನ್ನು ಅವರು ಕೂಡ ಅನುಕರಿಸಿ ತೋರಿಸಿದರು. ಅವರು ಪ್ರಕೃತಿ ಮಗುಹು ಕಿಲ ಯಸ್ಯ ಗೋಪಬದ್ಧ ಯಸ್ಯ ಪ್ರಕೃತಿ ಮಗುಹು, ಯಾವ ಕೃಷ್ಣನ ಪ್ರಕೃತಿಯನ್ನೇ ಅವರು ಹೊಂದಿದ್ರು. ಅಂದರೆ ಹೇಗೆ ಭಗವಂತ ನಿರ್ದುಃಖ ಪರಮಾನಂದನೋ, ದುಃಖರಹಿತವಾದ ಪರಮಾನಂದದ ಸ್ಥಿತಿ ಅವನು, ಅದರಂತೆ ಇವರು ಕೂಡ ಎಲ್ಲರೂ ದುಃಖರಹಿತವಾದ ಪರಮಾನಂದ ಸ್ಥಿತಿಯನ್ನು ಹೊಂದುತ್ತಾರೆ ಮುಂದೆ. ಅವರೆಲ್ಲ ಅಪರೋಕ್ಷ ಜ್ಞಾನಿಗಳಾದ್ರಿಂದ ಇನ್ನವರಿಗೆ ಮುಕ್ತಿ ಆಗಬೇಕಾಗಿದೆ. ಆದರೆ ಆ ಮುಂದೆ ಮುಕ್ತಿಯಲ್ಲಿ ಏನು ಸಿಗುತ್ತದೆ ಅನ್ನೋದರ ಒಂದು ಸಣ್ಣ ಸ್ಯಾಂಪಲ್ ಇಲ್ಲಿ ಸಿಕ್ಕಿತೇನೋ ಅನ್ನುವಂತೆ ಆ ಒಂದು ಸ್ಥಿತಿಯನ್ನು ಅವರು ಹೊಂದಿದ್ರು, ಪರಮಾನಂದವನ್ನು ಹೊಂದಿದ್ರು. ಅಂಥ ಗಾಢವಾದ ಪರಮಾನಂದದಲ್ಲಿ ದುಃಖಕ್ಕೆ ಯಾವುದೇ ಅವಕಾಶ ಇರಲಿಲ್ಲ. ನಿರ್ದುಃಖ ಪರಮಾನಂದ ಸ್ವಭಾವ ಜಾತಾಹ, ಅವರೆಲ್ಲರೂ ಕೂಡ ತಮ್ಮ ಭಗವಂತನಂತೆ ಅವರು ಕೂಡ ದುಃಖವನ್ನು ಗೆದ್ದು ಸುಖವನ್ನೇ ಅನುಭವಿಸಿ ಸುಖ ಸಾಗರದಲ್ಲೇ ಓಲಾಡಿದರು ಅಂತ ಅದರ ಅರ್ಥ. ಅಂತಹ ಭಗವಂತನಲ್ಲಿ ನನಗೆ ಆಸಕ್ತಿ ಇರಲಿ ಅಂತ ಅದರ ತಾತ್ಪರ್ಯ. ಇಲ್ಲಿ ಅನುಕರಿಸಿದರು ಅಂತ ಬಂತಲ್ಲ, ಅದು ಭಾಗವತದ 10ನೇ ಸ್ಕಂದದ 28ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಒಂದು ಕಡೆ ಹೀಗೆ ಕಾಣಿಸ್ತದೆ. ಆ ಶ್ಲೋಕವನ್ನು ನಾವು ಇಲ್ಲೊಂದು ಕಡೆ ಗಮನಿಸಬೇಕು. ಅಲ್ಲಿಯೂ ಕೂಡ ಹೆಚ್ಚೇನು ವಿವರಣೆ ಇಲ್ಲ, ಒಂದು ಶ್ಲೋಕದಲ್ಲಿ ಆ ಥರ ಬಂದಿದೆ ಅಷ್ಟೆ. ಆ ಒಂದು ಶ್ಲೋಕದಲ್ಲಿ ಬಂದದ್ದನ್ನು ನಾವು ಇಲ್ಲಿಯೂ ಕೂಡ ವಿವರಿಸಿದ್ದಾರೆ. ಬಹಳ ವಿವರ ಏನು ಅಲ್ಲಿಯೂ ಬಂದಿಲ್ಲ, ಇಲ್ಲಿಯೂ ಅಷ್ಟೇ ಬಂದಿದೆ ಅಂತ ಅದರ ತಾತ್ಪರ್ಯ. 10ನೇ ಸ್ಕಂದದ 28ನೇ ಅಧ್ಯಾಯದ 2ನೇ ಶ್ಲೋಕ ಅದು. ಇಲ್ಲಿ ಯಾದವಾರ್ಯರ ವ್ಯಾಖ್ಯಾನದಲ್ಲಿ ನನಗೆ ಒಪ್ಪಿಗೆ ಆಗದೇ ಇರುವಂಥ ಒಂದು ಅಂಶ ಇದೆ. ಅದು ಒಂದನ್ನು ಈಗ ನಿಮ್ಮ ಎದುರಿಗೆ ಹೇಳಬೇಕು ಅಂತ ಕಾಣುತ್ತದೆ.
ಯಾವ ಭಕ್ತರು ಈ ಗೋಪಸ್ತ್ರೀಯರು ಕಾಮಪೂರ್ಣವಾದ ಮನಸ್ಸಿನಿಂದ ಆತನ ಸ್ತೋತ್ರ ಮಾಡಿದ್ರಲ್ಲ, ಪ್ರೇಮಪೂರ್ಣವಾದ ಭಕ್ತಿಯನ್ನು ಆತನಿಗೆ ಮಾಡಿದ್ರಲ್ಲ, ಅವರೇ ಸದ್ಗತಿಯನ್ನು ಪಡೆದರು. ಮತ್ತು ಅವರು ಸದ್ಗತಿಯನ್ನು ಪಡೆದರು ಅಂದ ಮೇಲೆ ಇನ್ನು ಯಾರು ವರ್ಣಾಶ್ರಮೋಚಿತ ಕರ್ಮಗಳನ್ನು ಮಾಡ್ತಾರೆ ಅಂಥವರು ಆ ಕೃಷ್ಣನ ಅನುಗ್ರಹವನ್ನು ಪಡಿತಾರೆ ಅಂತ ನಾವು ಇನ್ನೇನು ಹೇಳಬೇಕಾಗಿದೆ ಅಂತ ಹೀಗೊಂದು ಮಾತಿದೆ. ಆ ಮಾತನ್ನು ಗಮನಿಸಿದರೆ ಈ ಕಾಮಪೂರ್ಣವಾದ ಭಕ್ತಿಯನ್ನು ಮಾಡುವುದು, ಪ್ರೇಮಪೂರ್ಣವಾದಂಥ ಭಕ್ತಿಯನ್ನು ಮಾಡುವುದು ಏನಿದೆ ಅದು ಸ್ವಲ್ಪ ಕೆಳಮಟ್ಟದ್ದು. ಇನ್ನು ವರ್ಣಾಶ್ರಮೋಚಿತವಾದ ಕರ್ಮಗಳನ್ನು ಮಾಡುವುದು, ಅಂಥ ಭಕ್ತಿ ಇನ್ನೂ ಸ್ವಲ್ಪ ದೊಡ್ಡದು ಅನ್ನೋ ಭಾವನೆ ಏನಾದರೂ ಬರಬಹುದು ಯಾರಿಗಾದರೂ, ಅದನ್ನು ನೋಡಿದವರಿಗೆ, ಆ ಮಾತುಗಳನ್ನು ಕೇಳಿದವರಿಗೆ. ಯದಾ ಮದಾಂಧಾನಾಂ ಗೋಪಸ್ತ್ರೀಣಾಂ ಕಾಮೇನಾಪಿ, ಆ ಗೋಪಸ್ತ್ರೀಯರವರು ಮೊದಲನೇದಾಗಿ ಸ್ತ್ರೀಯರು ಮಾಡಿದ್ದು ಕಾಮಪೂರ್ಣವಾದ ಭಕ್ತಿ, ಪ್ರೇಮಪೂರ್ಣವಾದ ಭಕ್ತಿ. ಅದನ್ನು ಮಾಡಿದವರಿಗೆ ಅವನು ಸದ್ಗತಿಯನ್ನು ಕೊಟ್ಟ ಅಂದಮೇಲೆ ಪುರುಷರಾದವರು, ಮೂಲತಃ ಪುರುಷರಾದವರು, ತಮ್ಮ ತಮ್ಮ ವರ್ಣಕ್ಕೆ ಆಶ್ರಮಕ್ಕೆ ಉಚಿತವಾದ ಕರ್ಮಗಳನ್ನು ಮಾಡುವವರು ಈ ಥರದನ್ನು ಮಾಡಿದರೆ ಭಗವಂತ ಸುತರಾಮ್ ಸಂತೋಷ ಪಡ್ತಾನೆ, ಸದ್ಗತಿಯನ್ನು ಕೊಟ್ಟೇ ಕೊಡ್ತಾನೆ. ಅದನ್ನು ನಾವು ಏನು ಹೇಳಬೇಕಾಗಿದೆ ಅಂತ ಯಾದವಾರ್ಯರ ಮಾತನಾಡಿದೆ. ಇಲ್ಲಿ ಮೂಲಭೂತವಾಗಿ ಎಲ್ಲ ಸ್ತ್ರೀಯರು ಎಲ್ಲ ಪುರುಷರಿಗಿಂತಲೂ ಅಧಿಕಾರ ದೃಷ್ಟಿಯಿಂದ, ಯೋಗ್ಯತೆಯ ದೃಷ್ಟಿಯಿಂದ ಕಡಿಮೆ ಅನ್ನೋ ಮಾತನ್ನು ನನಗೆ ಒಪ್ಪಲಿಕ್ಕೆ ಮನಸ್ಸಿಲ್ಲ. ಎಷ್ಟೋ ಜನ ಸ್ತ್ರೀಯರು ಅವರು ಮತ್ತೆಷ್ಟೋ ಜನ ಪುರುಷರಿಗಿಂತ ಉನ್ನತವಾದಂಥ ಯೋಗ್ಯತೆಯನ್ನೇ ಹೊಂದಿದವರೇ ಆಗಿರ್ತಾರೆ. ಮತ್ತು ತಮ್ಮ ತಮ್ಮ ವರ್ಣಕ್ಕೆ ಆಶ್ರಮಕ್ಕೆ ಉಚಿತವಾದ ಕರ್ಮಗಳನ್ನು ಮಾಡುವುದೇನಿದೆ, ಈ ಥರ ಮಾಡುವುದು ಆ ಕಾಮಪೂರ್ಣವಾದ ಭಕ್ತಿಗಿಂತ, ಪ್ರೇಮಪೂರ್ಣವಾದಂಥ ಭಕ್ತಿಗಿಂತ ಶ್ರೇಷ್ಠ ಅಂತಲೂ ಯಾರೂ ಭಾವಿಸಬೇಕಾಗಿಲ್ಲ. ಅದಕ್ಕೆ ಯಾವ ಆಧಾರವೂ ಕೂಡ ಶಾಸ್ತ್ರದಲ್ಲಿ ಕಾಣಿಸೋದಿಲ್ಲ. ಆಚಾರ್ಯರ ಮಾತಿನಲ್ಲಿ ಕೂಡ ಅದು ಏನು ಕಾಣಿಸೋದಿಲ್ಲ. ಏನು ಹೇಳಿದ್ದಾರೆ ಆಚಾರ್ಯರು ಅಂದರೆ, ದೇವ ಋಷಿ ಪಿತೃಪಾಹ ನರಾಹ ಅಂತ 5 ಥರದ ಯೋಗ್ಯತೆ ಇರುವಂಥ ಸಾಧಕರಿದ್ದಾರೆ. ದೇವತೆಗಳಿದ್ದಾರೆ, ಋಷಿಗಳಿದ್ದಾರೆ, ಪಿತೃಗಳಿದ್ದಾರೆ, ಚಕ್ರವರ್ತಿಗಳಿದ್ದಾರೆ ಮತ್ತು ಮನುಷ್ಯರಿದ್ದಾರೆ. ಆ ದೇವತೆಗಳಲ್ಲಿ ಒಂದು ವರ್ಗ ಇದೆ, ಈ ಅಪ್ಸರ ಸ್ತ್ರೀಯರು. ಅದಾದ ಬಳಿಕ ಬರುವಂಥವರು ಶತವನ ಶತಕೋಟಿ ಋಷಿಗಳು. ಅದಾದ ಬಳಿಕ ಬರುವಂಥವರು ಚಿರಪಿತೃಗಳು. ಚಿರಪಿತೃಗಳಾದ ನಂತರ ಬರುವಂಥವರು ರಾಜರು ಅಂತ. ಅದಾದ್ಮೇಲೆ ಬರುವಂಥವರೇ ಮನುಷ್ಯರು. ಹೀಗೆ ಭಗವಂತನಿಗೆ ಕಾಮಪೂರ್ಣವಾದ, ಪ್ರೇಮಪೂರ್ಣವಾದಂಥ ಭಕ್ತಿಯನ್ನು ತೋರಿಸಬೇಕಾದಂಥವರು ದೇವತಾ ವರ್ಗಕ್ಕೆ ಸೇರಿದವರು. ಅವರು ಈ ಮನುಷ್ಯರು, ಚಕ್ರವರ್ತಿಗಳು, ಋಷಿಗಳು, ಪಿತೃಗಳು ಇವ್ರಿಗಿಂತ ಬಹಳ ಶ್ರೇಷ್ಠವಾದಂಥ ಮೊದಲನೇ ವರ್ಗವಾದಂಥ ದೇವತಾ ವರ್ಗದಲ್ಲಿ ಅವರು ಬರ್ತಾರೆ. ತಮ್ಮ ತಮ್ಮ ವರ್ಣಕ್ಕೆ ಆಶ್ರಮಕ್ಕೆ ಉಚಿತವಾದ ಕರ್ಮಗಳನ್ನು ಮಾಡಬೇಕಾದವರು ಮನುಷ್ಯರು. ದೇವತೆಗಳಿಗೆ ವರ್ಣ ಇರೋದಿಲ್ಲ, ಮತ್ತು ಯಾವ ಆಶ್ರಮವೂ ಅವ್ರಿಗಿರೋದಿಲ್ಲ. ಸರ್ವವರ್ಣಾಹ ಸರ್ವಾಶ್ರಮಾಹ ಅಂತ ಅವರನ್ನೆಲ್ಲ ಬ್ರಹ್ಮಸೂತ್ರ ಭಾಷ್ಯ ಮೊದಲಾದ ಕಡೆ ವರ್ಣನೆ ಮಾಡಿದ್ದಾರೆ. ಸದಾ ಸಮಸ್ತಾಶ್ರಮ ಭಾಗ್ ಸುರೇಶ್ವರೋ ಅಂತ ಮಧ್ವವಿಜಯದಲ್ಲಿ ಕೂಡ ಈ ಮುಖ್ಯ ಪ್ರಾಣನನ್ನು ಎಲ್ಲ ಆಶ್ರಮದ ಧರ್ಮಗಳನ್ನು ಎಲ್ಲ ಕಾಲದಲ್ಲೂ ಆಚರಣೆ ಮಾಡುವವನು ಅಂತ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ವರ್ಣಕ್ಕೆ ಆಶ್ರಮಕ್ಕೆ ಉಚಿತವಾದ ಕರ್ಮಗಳನ್ನು ಮಾಡಬೇಕಾದ ಬದ್ಧತೆ ಇರುವುದು ಮನುಷ್ಯರಿಗೆ ಮಾತ್ರ. ಅದು ಚಕ್ರವರ್ತಿಗಳಿಗೂ ಇಲ್ಲ, ಹಾಗೆ ಋಷಿಗಳಿಗೂ ಇಲ್ಲ, ಪಿತೃಗಳಿಗೂ ಇಲ್ಲ, ದೇವತೆಗಳಿಗೂ ಕೂಡ ಅದಿಲ್ಲ. ಆದ್ದರಿಂದ ಈ ಸ್ತ್ರೀಯರು, ಮೂಲತಃ ಸ್ತ್ರೀಯರು, ಅವರು ಕಾಮದಿಂದ ಪ್ರೇಮದಿಂದ ಮಾಡಿದ ಭಕ್ತಿಯನ್ನೇ ಭಗವಂತ ಸ್ವೀಕಾರ ಮಾಡ್ತಾನೆ ಅಂದಮೇಲೆ ವರ್ಣಾಶ್ರಮಕ್ಕೆ ಉಚಿತವಾದ ಕರ್ಮಗಳನ್ನು ಮಾಡುವವರ ಸೇವೆಯನ್ನು ಆತ ಸ್ವೀಕಾರ ಮಾಡಿಯೇ ಮಾಡ್ತಾನೆ ಅಂತ ನಾವೇನು ಹೇಳಬೇಕಾಗಿದೆ ಅಂತ ಈ ಥರದೊಂದು ಕೈಮುತ್ಯ ನ್ಯಾಯ ಯಾದವಾರ್ಯರು ಏನು ಹೇಳಿದ್ದಾರೆ, ನನಗದಷ್ಟು ಒಪ್ಪಿಗೆ ಆಗೋದಿಲ್ಲ. ಇಲ್ಲಿರುವುದು ಅನಾದಿಯೋಗ್ಯತಾ ಭೇದ ಪುಂಸಾಂ ದರ್ಶನ ಸಾಧನಂ ನಾನೈವ ಅಂತ. ಎಲ್ಲ ದೇವತೆಗಳ, ಋಷಿಗಳ, ಪಿತೃಗಳ, ಚಕ್ರವರ್ತಿಗಳ, ಮನುಷ್ಯರ, ಈ 5 ವರ್ಗಗಳ, ಆ 5 ವರ್ಗಕ್ಕೆ ಸೇರಿದವರ, ಅದರಲ್ಲಿ ಮತ್ತೆ ಅವಾಂತರ ವರ್ಗಗಳ ಯೋಗ್ಯತೆ ಅಂತ ಅನ್ನೋದು ಅನಾದಿ ಕಾಲದಿಂದ ಭಿನ್ನವೇ ಆಗಿದೆ. ಆ ಭಿನ್ನವೇ ಆಗಿರುವ ಯೋಗ್ಯತೆ ಇರುವುದರಿಂದ ಅವರವರಿಗೆ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದ
ಮಾರ್ಗವೂ ಕೂಡ ಭಿನ್ನವೇ ಆಗಿದೆ. ನಮ್ಮ ತಮ್ಮ ವರ್ಣಕ್ಕೆ ಆಶ್ರಮಕ್ಕೆ ಉಚಿತವಾದ ಕರ್ಮಗಳನ್ನು ಮಾಡಬೇಕಾದ ಒಂದು ಬದ್ಧತೆ ಇರುವುದು ನಮಗೆ. ನಾವು ಅದನ್ನು ಸರಿಯಾಗಿ ಮಾಡಿದರೆ ನಮಗೆ ಅಪರೋಕ್ಷ ಜ್ಞಾನ. ಇನ್ನು ಗೋಪಸ್ತ್ರೀಯರು ಮೊದಲಾದವರು, ಅದರಲ್ಲೂ ಭಗವಂತನನ್ನು ಭರ್ತ ಅಂತ ಪತಿಯಂತ ಉಪಾಸನೆ ಮಾಡಬೇಕಾದವರು ಏನಿದ್ದಾರೆ, ಅವರಿಗೆ ವರ್ಣ ಅಂತೂ ಇಲ್ಲವೇ ಇಲ್ಲ, ಆಶ್ರಮ ಅಂತೂ ಅವರಿಗೆ ಇಲ್ಲವೇ ಇಲ್ಲ. ಅವರು ಭಗವಂತನನ್ನು ಕಾಮದಿಂದಲೇ ಪ್ರೇಮದಿಂದಲೇ ಪೂಜಿಸಿಯೇ ಅವ್ರು ಭಕ್ತಿಯನ್ನು ಮಾಡಬೇಕಾದವರು. ಆದರೆ ಇಷ್ಟಂತೂ ಹೌದು, ಶ್ರವಣ ಮನನ ಧ್ಯಾನ ಇದು ಎಲ್ರಿಗೂ ಕೂಡ ಸಮಾನವಾದದ್ದೇ. ಆತ್ಮಾವ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಆತ್ಮನನ್ನು ಕಾಣಬೇಕಾದ್ರೆ ಶ್ರವಣ, ಮೊದಲು ಶ್ರವಣ, ಆಮೇಲೆ ಮನನ, ಆಮೇಲೆ ಧ್ಯಾನ, ಇಷ್ಟನ್ನು ಮಾಡಲೇಬೇಕು. ಆದ್ದರಿಂದ ಅಧ್ಯಾಪಿತೇನ ದೇವಾದ್ಯಾಹ ಶೃಣ್ವತೆ ಮನ್ವತೆ ಸದಾ. ಇವು ಮೂರು ಎಲ್ರಿಗೂ ಕಡ್ಡಾಯ. ಆದ್ದರಿಂದ ಎಲ್ಲ ದೇವತೆಗಳು ಕೂಡ, ಗೋಪಸ್ತ್ರೀಯರನ್ನು ಹಿಡಿದು ಎಲ್ಲ ದೇವತೆಗಳು ಕೂಡ ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡಿಯೇ ಮಾಡ್ತಾರೆ. ಕರ್ಮವನ್ನು ಕೂಡ ಅವ್ರು ಮಾಡ್ತಾರೆ. ದೇವಾನಾಮಪಿ ಕರ್ಮಿತ್ವಂ ವಿದ್ಯತೆ ಯದ್ಯಪಿ ಸ್ಫುಟಂ. ಅವ್ರಿಗೂ ಕೂಡ ಕರ್ಮಾಚರಣೆ ಇದೆ. ಆದರೆ ಕರ್ಮಾಚರಣೆ ಮಾಡದೆ ಹೋದರೆ ಅದರಿಂದ ಅವ್ರಿಗೆ ಹಾನಿ ಏನಿಲ್ಲ. ಕರ್ಮಾಚರಣೆ ಮಾಡದೆ ಹೋದಾಗ ಹಾನಿ ಇರುವುದು ನಮಗೆ, ಮನುಷ್ಯರಿಗೆ ಮಾತ್ರ. ಆದ್ದರಿಂದ ನಮ್ಮ ತಮ್ಮ ವರ್ಣಕ್ಕೆ ಆಶ್ರಮಕ್ಕೆ ಉಚಿತವಾದ ಕರ್ಮಗಳನ್ನು ಮಾಡಿ ಭಗವಂತನನ್ನು ಆರಾಧನೆ ಮಾಡುವುದು ಅನ್ನೋದು ಏನಿದೆ, ಇದೊಂದು ಬಹಳ ಶ್ರೇಷ್ಠವಾದ ಧರ್ಮ. ಎಲ್ಲ ಸಾಧಕರಲ್ಲೂ, ಎಲ್ಲ ಬಗೆಯ ಎಲ್ಲ ವೆರೈಟಿಯ ಸಾಧಕರಲ್ಲೂ ಇದು ಅತ್ಯಂತ ಶ್ರೇಷ್ಠವಾದ ಧರ್ಮ ಅಂತ ವರ್ಣನೆ ಮಾಡುವುದು ಅದು ಶಾಸ್ತ್ರೀಯವಾದಂಥ ವರ್ಣನೆ ಅಲ್ಲ. ಯಾದವಾರ್ಯರು ಹಾಗೆ ಅಭಿಪ್ರಾಯ ಇಟ್ಕೊಂಡಿದ್ರೋ ಇಲ್ಲೋ ಅದು ವಿಚಾರ ಬೇರೆ. ಆ ಮಾತುಗಳನ್ನು, ಯಾದವಾರ್ಯರ ವಾಕ್ಯಗಳನ್ನು ಓದಿದಾಗ ಹಾಗೆ ಭಾವನೆ ನಮಗೂ ಬರಬಾರದು. ಅದಕ್ಕಾಗಿ ಈ ಮಾತನ್ನು ಹೇಳ್ತಿದ್ದೇನಷ್ಟೆ. ವರ್ಣಾಶ್ರಮಕ್ಕೆ ಉಚಿತವಾದ ಕರ್ಮಗಳನ್ನು ಮಾಡಬೇಕಾದ ಬದ್ಧತೆ ಆ ದೇವತೆಗಳಿಗೆ, ಅದರ ಒಂದು ವರ್ಗವಾದಂಥ ಅಪ್ಸರ ದೇವರ ಸ್ತ್ರೀಯರಿಗೆ ಇಲ್ಲದೆ ಹೋದರೂ ಕೂಡ, ಅವರು ಸ್ತ್ರೀಯರೇ ಆದರೂ ಕೂಡ ಅವರು ತಾವು ಮಾಡಿರುವ ಸಾಧನೆಯಿಂದಲೇ ಅವರಿಗೆ ಈ ಮನುಷ್ಯರಿಗಿಂತ ಹೆಚ್ಚಿನ ಜ್ಞಾನ ದೊರೆತು ಹೆಚ್ಚಿನ ಫಲವೇ ಆನಂದದೆಂಬ ಫಲನೇ ಅವರಿಗೆ ಮುಕ್ತಿಯಲ್ಲಿ ದೊರೆತದೆ. ಹೀಗೆ ಯಾದವರ ಮಾತನ್ನೊಂದನ್ನು ತೂಗಿ ನೋಡಬೇಕು ಅಂತ ನನ್ನ ಅಭಿಪ್ರಾಯ. ಅದನ್ನು ಇವತ್ತು ಹೇಳಿದ್ದೇನೆ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದರೂ ಇನ್ನು ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.